ನಮಸ್ಕಾರ, ನಾನು ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಒಂದು ಈಸಿಯೆಸ್ಟ್ ರೆಸಿಪಿನ ನೋಡೋಣ. 6 ತಿಂಗಳಿಂದ 8 ತಿಂಗಳ ಮಕ್ಕಳಿಗೆ ಒಂದು ರಾಗಿ ಸರಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರಾಗಿ ಸರಿ ನಿಮ್ಮ ಮನೆಯಲ್ಲಿ ಮಾಡಿದಂತಹ ರಾಗಿ ಹಿಟ್ಟಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು. ಮಗುಗೆ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ. ಯಾವಾಗಲೂ ಒಂದೇ ಥರ ಮಾಡ್ತಿರ್ತೀರ. ಈ ಪ್ರೊಸೀಜರಲ್ಲಿ ಮಾಡೋದ್ರಿಂದ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಮತ್ತು ಯಾರಾದರೂ ನೆಂಟರು ಮನೆಗೆ ಹೋಗ್ಬಿಟ್ಟಿರ್ತೀರ, ಬಟ್ ಪೌಡ್ರು ಕ್ಯಾರಿ ಮಾಡೋದು ಮರ್ತು ಬಿಟ್ಟಿರ್ತೀರ. ಆ ಥರ ಟೈಮಲ್ಲಿ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಈ ಟಿಪ್ಸ್ಗಳು. ಜಸ್ಟ್ ನೋಡಿ ಹೇಗನ್ಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮ್ಮಲ್ಲಿ ಈ ಥರ ಪ್ರಾಡಕ್ಟ್ಗಳು ಸಿಗುತ್ತೆ ಮಕ್ಕಳದು. ಇದು ರಾಗಿ ಮಿಕ್ಸು ಮಗುದು. ಸೊ ಈ ಥರ ನೀವು ಡೈರೆಕ್ಟ್ ಪ್ರಾಡಕ್ಟ್, ನನ್ನ ಪ್ರಾಡಕ್ಟ್ ತೊಗೊಳ್ಳೋರಿಗಾಯಿತು ಅಂದರೆ ಈ ಥರ ನೀವು ತೊಗೊಳ್ಳೋ ಪ್ರಾಡಕ್ಟಿಗೆ ಈ ಪ್ರೊಸೀಜರ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಬಟ್ ಮಗುಗೆ ಯಾವತ್ತಾದರೂ ಒಂದು ದಿನ ನೀವು ಡಿಫ್ರೆಂಟ್ ಆದಂತಹ ಟೇಸ್ಟ್ ತೋರಿಸ್ಬೇಕು ಅನ್ನೋದಾಯಿತು ಅಂದರೆ ಈ ಪ್ರೊಸೀಜರ್ ಟ್ರೈ ಮಾಡ್ಬೋದು. ಬಟ್ ನೀವು ನನ್ನ ಪ್ರಾಡಕ್ಟ್ ತೊಗೋತಿದ್ದೀರಾ ಅನ್ನೋದಾಯಿತು ಅಂದರೆ ದಯವಿಟ್ಟು ಅದು ಹೇಗಿದೆ ಹಾಗೇನೆ, ಇವಾಗ ನಾನು ತೋರಿಸೋಂಥ ಪ್ರೊಸೀಜರ್ ಬೇಡ. 2-3 ಸ್ಪೂನಷ್ಟು ನಿಮ್ಮ ಮಗುಗೆ ಎಷ್ಟು ಬೇಕಾಗುತ್ತೆ ಅಷ್ಟು ರಾಗಿ ಮಾಲ್ಟ್ ಪೌಡರ್ನ ಹಾಕ್ಕೊಳ್ಳಿ. ಅದಕ್ಕೆ ನೀರು ಅಥವಾ ಹಾಲನ್ನು ಸೇರಿಸಿ ಚೆನ್ನಾಗಿ ಬೇಯಿಸಿ ನೀವು ತಿನ್ನಿಸ್ಬೋದು. ಇದರಲ್ಲೇ ನಿಮಗೆ ಎಲ್ಲ ಥರದ ಸ್ಪೈಸಸ್ ಆ್ಯಡ್ ಆಗಿರುತ್ತೆ. ಪೆಪ್ಪರ್ ಇರ್ಬೋದು, ಏಲಕ್ಕಿ ಫ್ಲೇವರ್ ಇರ್ಬೋದು. ಫ್ಲೇವರ್ ಇದರಲ್ಲೇ ಆ್ಯಡ್ ಆಗಿರೋದ್ರಿಂದ ನೀವು ಯಾವುದೇ ರೀತಿಯಂತಹ ಫ್ಲೇವರ್ ಮಾಡುವಂತಹ ಅವಶ್ಯಕತೆ ಇಲ್ಲ. ವರ್ಷದ ಮೇಲ್ಪಟ್ಟ ಮಕ್ಕಳಿಗಾದರೆ ನೀವು ಸಾಲ್ಟ್, ಜಾಗ್ರಿ ಈ ಥರದನ್ನು ಯೂಸ್ ಮಾಡ್ಬೋದು. ಸೊ ಇವಾಗ ನಾವು ಇನ್ಸ್ಟೆಂಟಾಗಿ ನೆಂಟರ ಮನೆಗೆ ಹೋದಾಗ ಯಾವ ರೀತಿ ಅಲ್ಲಿ ಈ ಥರ ಪೌಡ್ರ್ಗಳೇನು ಸಿಗದೇ ಇದ್ದಾಗ, ನೀವು ಪೌಡ್ರು ಕ್ಯಾರಿ ಮಾಡೋದು ಮರ್ತಿದ್ದಾಗ ಯಾವ ರೀತಿಯಾಗಿ ರಾಗಿ ಸರಿನ ಮಗುಗೆ ಮಾಡ್ಬೋದು ಅನ್ನೋದು ಇವತ್ತಿನ ಈ ವಿಡಿಯೋ ಆಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡಿ. ಮೊದಲನೇದಾಗಿ ಒಂದು ಬಟ್ಲನ್ನು ತಗೊಳ್ಳೋಣ. ಇವಾಗ ನಾನು ಯೂಸ್ ಮಾಡ್ತಾ ಇರುವಂಥದ್ದು 2 ಸ್ಪೂನಷ್ಟು ರಾಗಿ ಪೌಡರು. ರಾಗಿ ಪೌಡರ್ನ ಈ ಬೌಲ್ಗೆ ಸೇರಿಸ್ಕೊಳ್ಳೋಣ. ಇದು ರಾಗಿ ಪೌಡರ್ ಬಂದು ಮನೆಯಲ್ಲಿ ರಾಗಿ ಮುದ್ದೆ ಮಾಡಲಿಕ್ಕೆ ಅಂತಹ ಬಳಸುವಂತಹ ಹಿಟ್ಟೆ, ಪ್ಯಾಕೆಟ್ ಹಿಟ್ಟಲ್ಲ ಇದು. ಮನೆಯಲ್ಲಿ ಚೆನ್ನಾಗಿ ರಾಗಿಯನ್ನು 4-5 ಸಲ ತೊಳೆದು ಒಣಗಿಸಿ ಮನೆಯಲ್ಲಿ ರಾಗಿ ಮುದ್ದೆಗೆ ಅಂತ ಇಟ್ಕೊಂಡಂತಹ ಹಿಟ್ಟು. ನೀವು ಎಲ್ಲೇ ಹೊರಗಡೆ ಹೋದಾಗ ಕೂಡ ಅವರಿಗೆ ಕೇಳಿ ವಾಶ್ ಆಗಿದೆಯಾ ರಾಗಿ ಅಂತ ಹೇಳಿ. ಸೊ ಆ ಥರ ರಾಗಿ ಹಿಟ್ಟನ್ನು ಮಾತ್ರನೇ ಬಳಸಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ಕಾಫಿ ಸೋಸೋದೇನು ಬರುತ್ತಲ್ಲ, ಕಾಫಿ ಟೀ ಜರಡಿ ಮಾಡುವಂಥದ್ದು, ಅದರಲ್ಲೇ ಹಾಕಿ ನಾನಿವಾಗ ಸ್ಟ್ರೈನ್ ಮಾಡ್ತಾಯಿದ್ದೀನಿ. ಇದು ಯಾಕೆ ಅನ್ನೋದಾಯಿತು ಅಂದರೆ, ಸಣ್ಣ ಮಕ್ಕಳಿಗೆ 6 ತಿಂಗಳಿಂದ 8 ತಿಂಗಳ ಮಕ್ಕಳಿಗೆ ನೀವು ಬಟ್ಟೆಯಲ್ಲಿ ನೈಸ್ ಫೈನಾಗಿ ಏನು ಪೌಡ್ರ್ ಮಾಡಿರ್ತಾರಲ್ಲ, ಬಟ್ಟೆಯಲ್ಲಿ ಸಾಣೆ ಹಿಡ್ದು ಕೊಡುವಂತಹ ರಾಗಿ ಮಾಲ್ಟನ್ನೇ ಯೂಸ್ ಮಾಡಬೇಕು. ಯಾಕಂದರೆ ಈಸಿಯಾಗಿ ಡೈಜೆಷನ್ ಆಗಲಿಕ್ಕೋಸ್ಕರ. ಸೊ ನೀವು ಈ ಥರ ರಾಗಿಯನ್ನು ಡೈರೆಕ್ಟಾಗಿ ಕೊಡೋದ್ರಿಂದ ಮಗುಗೆ ಡೈಜೆಷನ್ ಇಶ್ಯೂ ಆಗುತ್ತೆ, ಬ್ಲೋಟಿಂಗ್ ಆಗುತ್ತೆ ಹೊಟ್ಟೆಯಲ್ಲಿ. ಸೊ ತುಂಬ ಸಂಕಟಗಳಾಗೋದ್ರಿಂದ, ತುಂಬ ಸಮಸ್ಯೆಗಳಾಗೋದ್ರಿಂದ ಈ ಥರದ ಪದ್ಧತಿಯನ್ನೇ ನೀವು ಬಳಸಿ. ಸೊ ಮೇಲ್ಗಡೆ ದಪ್ಪದೇನಿರುತ್ತಲ್ಲ ಅದೆಲ್ಲ ಉಳಿಯುತ್ತೆ. ನೀರಲ್ಲಿ ಸಣ್ಣದೇನಿರುತ್ತಲ್ಲ ಅದು ಮಾತ್ರ ಕೆಳಗಡೆ ಹೋಗುತ್ತೆ. ನೀವು ಮನೆಯಲ್ಲಿ ಮಾಡಿದಂತಹ ಬಟ್ಟೆಯಲ್ಲಿ ಸಾಣೆ ಹಿಡಿದಂತಹ ರಾಗಿ ಹಿಟ್ಟಲ್ಲಿ ಕೂಡ ಇದನ್ನು ಮಾಡ್ಬೋದು. ಮಗುಗೆ ತುಂಬ ಲೂಸ್ ಮೋಷನ್ ಆಗ್ತಾಯಿದೆ, ಆ ಥರ ಟೈಮಲ್ಲಿ ಕೂಡ ನೀವು ಈ ಪ್ರೊಸೀಜರಲ್ಲಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈ ರೀತಿ ಕಾಫಿ ಸೋಸೋದ್ರಲ್ಲಿ ಜರಡಿ ಹಿಡಿದು ನಂತರ ಅದಕ್ಕೆ ಏನಾದರೂ ಸ್ಪೈಸಸ್ನ ಆ್ಯಡ್ ಮಾಡಿ. ಯಾಕಂದರೆ ಇದು ಪ್ಲೇನ್ ರಾಗಿ ಮುದ್ದೆಗೆ ಅಂತ ಮಾಡಿಸ್ಕೊಂಡಿರುವಂತಹ ರಾಗಿ ಹಿಟ್ಟಾಗಿರೋದ್ರಿಂದ ನಾನು ಇದಕ್ಕೊಂದು ಸ್ವಲ್ಪ ಚಕ್ಕೆ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಕ್ಕೆ ಪೌಡರ್ ಹಾಕಿ ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಾನು ಇವತ್ತು ಮಾಡ್ತಾ ಇರೋದು 6 ತಿಂಗಳಿಂದ 8 ತಿಂಗಳ ಮಗುವಿಗೆ ಸ್ವಲ್ಪ ಸಾಫ್ಟ್ ಆ್ಯಂಡ್ ಸ್ಮೂತಾಗಿರೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಿಮ್ಮ ಮಗು 9 ತಿಂಗಳು 10 ತಿಂಗಳು ಮಗು ಆಯಿತು, ಆರಾಮಾಗಿ ತಿನ್ನುತ್ತೆ ಅನ್ನೋದಾಯಿತು ಅಂದರೆ ಈ ಕನ್ಸಿಸ್ಟೆನ್ಸಿ ನಾನು ಇವಾಗ ಏನು ಮಾಡ್ತಿದ್ದೀನಲ್ಲ ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇರಲಿ. ಇಷ್ಟೆಲ್ಲ ಬೇಯಿಸ್ಬೇಕಾ ಮೇಡಮ್ ಅನ್ನೋದಾಯಿತು ಅಂದರೆ ಖಂಡಿತವಾಗ್ಲೂ ಬೇಯಿಸಬೇಕು. ನಾನಿವಾಗ ಏನು ಪ್ರೊಸೀಜರ್ ತೋರಿಸ್ತಿಲ್ಲ ಅದು ರಾಗಿ ಮುದ್ದೆ ಇಟ್ಟು, ರಾಗಿ ಏನು ಒಂದು ಸಿರಿಧಾನ್ಯಗಳಲ್ಲಿ ಒಂದು, ಆ ರಾಗಿಯನ್ನು ಚೆನ್ನಾಗಿ 8 ಗಂಟೆಗಳ ಕಾಲ ನೆನೆಸಬೇಕು, ಆಮೇಲೆ ಬೇಯಿಸಬೇಕು. ಈ ಥರ ಪ್ರೊಸೀಜರ್ ಇರೋದು. ಇದನ್ನು ಸಣ್ಣ ಮಗುಗೆ ಕೊಡ್ತಾ ಇರೋದ್ರಿಂದ, ಇದು ಸಿರಿಧಾನ್ಯಗಳಲ್ಲಿ ಒಂದಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸೋದು ತುಂಬಾ ಅವಶ್ಯಕವಾಗಿರುತ್ತೆ. ಸಣ್ಣ ಉರಿಯಲ್ಲಿ ಪ್ಲೇಟ್ ಮುಚ್ಚಿ 1-2 ನಿಮಿಷ ಚೆನ್ನಾಗಿ ಕುದಿ ಹತ್ತದ ಮೇಲೆ ಮತ್ತೆ ತಿರುಗಿಸಿ ಬೇಯಿಸಿ. ಇದಕ್ಕೆ ಫಸ್ಟೇ ತುಪ್ಪನ ಹಾಕೋಬೇಡಿ. ಯಾಕೆ ತುಪ್ಪ ಹಾಕ್ಕೊಂಡ್ಬಿಟ್ರೆ ಫ್ಲೇವರ್ ಹೊರಟೋಗುತ್ತೆ ತುಪ್ಪದ್ದು. ಸ್ಟಾರ್ಟಿಂಗಲ್ಲೇ ಹಾಕ್ಕೊಬಿಟ್ರೆ ಇನ್ನೇನು ನೀವು ಬೌಲಿಗೆ ಸರ್ವ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ತುಪ್ಪನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಅದರ ನಂತರ ಬೌಲಿಗೆ ಸರ್ವ್ ಮಾಡ್ಕೊಳ್ಳಿ. ಇದು ಕನ್ಸಿಸ್ಟೆನ್ಸಿ ನಾನು ಹೇಳಿದ್ನಲ್ಲ, ಸ್ಪೂನಲ್ಲಿ ಎತ್ತಿ ತಿನ್ನೋ ಥರಂತಹ ಕನ್ಸಿಸ್ಟೆನ್ಸಿ. 6ರಿಂದ 8 ತಿಂಗಳ ಮಗುವಿಗೆ ರಾಗಿ ಸರಿ ಪೌಡರ್ ರೆಡಿ ಆಯಿತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.